ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಏನಂದರೆ ಇವತ್ತು ನನ್ನ ರುಟೀನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೆಳಿಗ್ಗೆ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ 6 ಗಂಟೆ 6:30. ಒಂದೊಂದ್ಸರಿ ಟೈಮ್ ಚೇಂಜ್ ಆಗುತ್ತೆ, ಒಂದೊಂದ್ಸರಿ ನನಗೂ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ, ಆವಾಗ ಮಲಗಿಬಿಡ್ತೀನಿ. ಬಟ್ ಇವತ್ತು ನನ್ನ ದಿನ ಸ್ಟಾರ್ಟ್ ಆಯಿತು ಬೆಳಿಗ್ಗೆ 6 ಗಂಟೆಯಿಂದ. ಏಕೆಂದರೆ ಜಿಯನ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೇಗನೆ ಎದ್ದು ನಾನು ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ವೀಕೆಂಡ್ಸಲ್ಲಿ ಮಾತ್ರ ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಸೊ ಇವತ್ತು ಜಿಯನ್ಗೆ ಸ್ಕೂಲ್ ಇತ್ತು, ಅದಕ್ಕೆ ಬೇಗ ಎದ್ದೆ. ಸುಪ್ರಭಾತ ಹಾಕಿರ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ. ಹಾಗೆಯೇ ಇನ್ನೊಂದೇನೆಂದರೆ ನನ್ನ ಬ್ಲಾಗಲ್ಲಿ ನಾನು ಒಂದು ದೊಡ್ಡ ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ಆದಷ್ಟು ಇನ್ಮೇಲೆ ವಾಯ್ಸ್ ಹಾಗೆ ಇಟ್ಕೊಳ್ಳೋಣ ನ್ಯಾಚುರಲ್ ಆಗಿ ಅಂತ. ಸೊ ಇದು ನನ್ನ ಅಷ್ಟು ದಿನ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ಈ ರೀತಿ ನಾನು ಟ್ರೈ ಮಾಡ್ತಿರೋದು. ಮೇ ಬಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ. ಬಾ ಮಮ್ಮಿ, ಲೇಟ್ ಆಯ್ತು ತಾನೆ ಸ್ಕೂಲಿಗೆ? ಬಾ ಬಾ ಮಮ್ಮಿ. ಸೊ ಇವಾಗ ಈ ರೀತಿ ಏನಕ್ಕೆ ಅಂದ್ಕೊಂಡೆ ಅಂದರೆ, ನಾನು ಆಲ್ಮೋಸ್ಟು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಒಂದೇ ಪ್ಯಾಟ್ರನ್ ಫಾಲೋ ಮಾಡ್ತಾ ಇದ್ದೆ ನಾನು. ಸೊ ಇವಾಗ ಆದಷ್ಟು ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದು ವಾಯ್ಸ್ ಏನಿರುತ್ತೆ ಅದನ್ನು ಹಾಗೆ ಇಟ್ಕೊಳ್ಳೋಣ ಅಂತ, ತೆಗಿಯೋದು ಬೇಡ, ತುಂಬ ಇನ್ನೂ ನ್ಯಾಚುರಲ್ ಆಗಿ ಬರಲಿ ಅಂತ ಡಿಸೈಡ್ ಮಾಡಿದೆ. ಸೊ ತುಂಬ ದಿನಗಳಿಂದ ಥಿಂಕ್ ಮಾಡ್ತಿದ್ದೆ, ಇದನ್ನು ಟ್ರೈ ಮಾಡೋಣ ಇಲ್ಲ ಈ ರೀತಿ ಮಾಡೋಣ ಅಂತ. ಸೊ ಇನ್ಮೇಲೆ ನಿಮಗೆ ವ್ಲಾಗ್ಸ್ ಎಲ್ಲ ಅಷ್ಟೇ ಬೇರೆ ಬೇರೆ ರೀತಿ ಬರುತ್ತೆ. ಸೊ ಆಮೇಲೆ ನಾನು ಆದಷ್ಟು ಏನಾದರೂ ಒಂದು ಟಿಪ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಜ್ಯುವೆಲ್ರೀಸ್ ಎಲ್ಲ ಯಾವ ರೀತಿ ಸ್ಟೋರೇಜ್ ಮಾಡಿದ್ದೀನಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಏನಂದರೆ ಮೇಯ್ಡು ಅಥವಾ ಹೌಸ್ ಹೆಲ್ಪ್ ಇಲ್ಲದೆ ಇದ್ದಾಗ ನಾವು ಹೇಗೆಲ್ಲ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ನಾನು ವ್ಲಾಗ್ ಮಾಡಬೇಕಾದ್ರೇ ಹೇಳ್ಕೊತಾ ಹೋಗ್ತೀನಿ. ಸೊ ಇವತ್ತು ನನ್ನ ಹೆಲ್ಪ್ ಬರದೇ ಇದ್ದಿದ್ದರಿಂದ ಗುಡಿಸೋದು, ಬೇರೆ ಕ್ಲೀನಿಂಗು ಎಲ್ಲ ನಾನೇ ಮಾಡಬೇಕಾಯಿತು. ಹಾಗಾಗಿ ನನಗೆ ಹೆಲ್ಪ್ ಎಲ್ಲ ಅಂತಲ್ಲ ಇದ್ದಾರೆ, ಬರ್ತಾರೆ ನನಗೆ ಮಾಪ್ ಮಾಡ್ಕೊಡೋದಕ್ಕೆ, ಗುಡಿಸ್ಕೊಡೋದಕ್ಕೆ ಬರ್ತಾರೆ. ಸೊ ಇವತ್ತು ಪಾತ್ರೆಗಳು ತುಂಬಾ ಇತ್ತು ಅಂತ ಹೇಳ್ಬೋದು. ಸೊ ಎಲ್ಲನೂ ತೊಳೆದೇ ಇಡ್ತಾ ಇದ್ದೀನಿ. ಏಕೆಂದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಮೂಡ್ ಬರಲ್ಲ. ಆವಾಗ ಏನಪ್ಪ ಮಾಡೋದು, ನಮ್ಗೆ ಇವತ್ತು ಮೂಡೇ ಇಲ್ಲ ಅನಿಸ್ತಿರುತ್ತೆ. ಸೊ ಆವಾಗ ಏನು ಮಾಡಿ ಅಂದರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮಗೆ ಅಂತ ನಿಮ್ಮ ಟೈಮ್ ಕೊಡಿ, ಏನಾದರೂ ಒಂದು ಒಳ್ಳೆಯ ಥಿಂಗ್ ಮಾಡಿ. ಅಥವಾ ನಿಮ್ಗೇನಾದರೂ ಟಿ ವಿ ನೋಡೋದು ಇಷ್ಟ ಆದರೆ ಟಿ ವಿಲಿ ಏನಾದರೂ ನೋಡಿ, ಅಥವಾ ನಿಮಗೇನಾದರೂ ವ್ಲಾಗ್ಸ್ ನೋಡೋ ಅಭ್ಯಾಸ ಇದ್ದರೆ ಒಂದು ಪಾಸಿಟಿವ್ ವ್ಲಾಗ್ ನೋಡಿ. ಸೊ ಆವಾಗ ನಿಮಗೆ ಎನರ್ಜಿ ಬರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಮತ್ತೆ ನೀವು ಕೆಲಸ ಸ್ಟಾರ್ಟ್ ಮಾಡಿ. ಏನು ಹೇಳ್ತೀನಿ ಅಂದರೆ, ನಾನು ಒಂದು ವಿಷಯ ಹೇಳಬೇಕಂದ್ರೆ, ನಮಗೆ ಆಗಲ್ಲ ಅಂತ ಅನಿಸೋ ದಿನ ಏನಿದೆ, ಅದು ನಮಗೆ ಅಪ್ಪ ಹೆಂಗೆ ಅನಿಸ್ತಿದೆ, ನಾನು ಸೋಮಾರಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದೊಂದ್ಸರಿ ಆಗಲ್ಲ ಅನ್ನೋದು ಕೂಡ ಒಳ್ಳೆಯದೇ, ನಮ್ಮ ಬಾಡಿಗೂ ಕೂಡ ಸುಸ್ತಾಗಿರುತ್ತೆ, ಅಥವಾ ಏನೋ ನಮ್ಮ ಮೈಂಡಲ್ಲಿ ಏನಾದರೂ ಬೇರೆ ಇರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ನಾವು ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಡ್ರೆಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಬೇಡಿ. ಡ್ರೆಸ್ಸು ಅವರವ್ರ ಇಷ್ಟ, ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಹಾಕ್ಕೊಳ್ಳೋದು ಇಷ್ಟ. ಸೊ ನನಗೆ ಒಂದೊಂದ್ಸರಿ ಶಾರ್ಟ್ಸ್ ಹಾಕ್ಕೊಳ್ಳೋದು ಕೂಡ ಇಷ್ಟ ಆಗುತ್ತೆ. ಸೊ ಅದರಿಂದ ಹಾಕ್ಕೊಂಡಿದ್ದೀನಿ. ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ, ಕೆಲಸ ಎಲ್ಲ ಅಂದರೆ ತೊಳೆದಿದ್ದು, ಗುಡಿಸಿದ್ದು ಎಲ್ಲ ಆಯಿತು. ಆಮೇಲೆ ಸ್ವಲ್ಪ ನಮ್ಮ ಮನೇಲಿ ಏನು ಗಾರ್ಬೇಜ್ ಇದೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ, ಅದನ್ನು ತೊಗೊಂಡೋಗಿ ಹೊರಗಡೆ ಇಟ್ಟು ಆಮೇಲೆ ಬಂದು ಚೆನ್ನಾಗಿ ಬಂದು ಚೇಂಜ್ ಡ್ರಾಪ್ ಮಾಡಿ, ಇದು ಈ ಕಡೆ ಸೋಫಾ ಈ ಕಡೆ ಆಗಬೇಕಂತ ನಾನು ಮೊದಲೇ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಆ ಕೆಲಸ ಆಗಿರಲಿಲ್ಲ. ಇವತ್ತು ಡಿಸೈಡ್ ಮಾಡಿ ಫೈನಲಿ ಈ ಕಡೆ ಹಾಕಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಂದರೆ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮತ್ತೆ ಎತ್ತಕ್ಕಾಗಲ್ಲ, ಗುಡಿಸ್ಬಿಡ್ತೀನಿ. Will anyway not pay because they're already a registered user with us, right? But yeah, sure. We'll track of like non-valid details, like invalid emails. You guys also have to follow a
release a build which requires regression test. Regression should include all the way from onboarding, overdraft, utilization, like subscription, overdraft availment, then ಸೊ ವಾಯ್ಸ್ ಚಂದುದು ಬರ್ತಿರೋದು. ಚಂದು ಸ್ವಲ್ಪ ಹೊತ್ತು ಕಾಲು ಕೆಳಗಡೆನೇ ತೊಗೊಂಡಿದ್ರು, ಯಾಕಂದರೆ ನಾನು ಒಬ್ಬಳೇ ಇದ್ದಿದ್ದರಿಂದ ಹಿಂಗೆ ಗಲಾಟೆ ಆಗ್ತಿರ್ಲಿಲ್ಲ ಅದಕ್ಕೆ. ಸೊ ಆಮೇಲೆ ಚಿಕನ್ ತಂದುಕೊಟ್ರು. ಸೊ ಇವತ್ತು ಚಿಕನ್ ಕರಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ವರ್ಕೌಟ್ ಎಲ್ಲ ಮಾಡೋದ್ರಿಂದ ನಾವು ಆದಷ್ಟು ಪ್ರೋಟೀನ್ ಬೇಕಾಗಿರೋದ್ರಿಂದ ಚಿಕನ್ ಕರಿ ಜಾಸ್ತಿ ಮಾಡ್ತಿರ್ತೀನಿ ನಾನು. ಸೊ ಜಿಯನ್ಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೆ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಪರಾಟ ಅಷ್ಟು ಹೈಲಿ ತರಿಸಲ್ಲ, ಯೂಸ್ ಮಾಡಲ್ಲ, ಚಪಾತಿ ಅದನ್ನೇ ಮಾಡೋದು. ಬಟ್ ಇವತ್ತೇನೋ ಗೊತ್ತಿಲ್ಲ, ತಿನ್ಬೇಕಂತ ಅನ್ನಿಸ್ತಿದೆ. ಅದಕ್ಕೆ ಇಲ್ಲಾಂದರೆ ಜಾಸ್ತಿ ಇದು ನಾನು ಇಷ್ಟಪಡಲ್ಲ. ಇದಾಗ್ಬೋದು, ಬ್ಯಾಟರ್ ಆಗ್ಬೋದು, ಎಲ್ಲ ನಾನು ಮನೇಲೇ ಮಾಡೋದು. ದೋಸೆ ಬ್ಯಾಟರು, ಇಡ್ಲಿ ಬ್ಯಾಟರು ಅದೆಲ್ಲ. ಬಟ್ ಇವತ್ತು ಪರಾಟ ತಿನ್ಬೇಕು ಅನಿಸ್ತಾ ಇತ್ತು. ಚಪಾತಿ ಬೋರ್ ಆಗಿತ್ತು, ಮುದ್ದೆ ಎಲ್ಲ ಬೋರ್ ಆಗಿತ್ತು. ಇವತ್ತು ಪರಾಟ ತಿನ್ಬೇಕು ಅನಿಸ್ತಿತ್ತು. ಅದಕ್ಕೆ ನೂಲ್ ಪರಾಟ ಹೊಸದಿದೆಯಲ್ಲ ಅವ್ರದ್ದು, ಅದು ಕಳಿಸಿದ್ದೆ. ಸ್ಯಾಲೆಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಏನೆಲ್ಲ ಅಂದರೆ ಇವತ್ತು ನಾನು ಯಾವಾಗಲೂ ಒಂದಷ್ಟು ಗೋಲ್ಡ್ ಜ್ಯುವೆಲ್ರೀಸ್ ನಂದು ತೋರಿಸಿದ್ದೀನಿ. ಸೊ ಇವತ್ತು ನಂದು ಕೆಲವೊಂದು ಇವಾಗ ಒಂದು ಹೊಸದಾಗಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನಾನು ತೊಗೊಂಡಿದ್ದೆ, ಅದು ನಾನು ನಿಮಗೆ ತೋರಿಸೋಣ ಅಂತ. ಅಂದರೆ ಫ್ಯಾನ್ಸಿ ಜ್ಯುವೆಲ್ರಿ. ಯಾಕೆಂದರೆ ಗೋಲ್ಡ್ ಜ್ಯುವೆಲ್ರಿ ನಾವು ಎತ್ನಿಕ್ ಡ್ರೆಸ್ ಹಾಕೊಂಡಾಗ ಹಬ್ಬಗಳಲ್ಲಿ ಹಾಕೋತೀವಿ. ಬಟ್ ಈ ಥರ ಜ್ಯುವೆಲ್ರೀಸ್ ಏನಿದೆ ನಾವು ಹೊರಗಡೆ ಹೋದಾಗ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಹಾಕೋತೀವಿ. ಸೊ ನನಗೆ ಯೂಶ್ವಲಿ ನಾನು ಇಯರಿಂಗ್ಸ್ ಅಷ್ಟು ಪ್ರಿಫರ್ ಮಾಡಲ್ಲ, ಯಾಕೆಂದರೆ ನನಗೆ ತುಂಬ ಒಂಥರ ಗೋಲ್ಡ್ ತೆಗ್ದು ಹಾಕಿದಾಗ ತುಂಬ ಪೇಯ್ನ್ ಬರುತ್ತೆ. ಬಟ್ ಆದರೂ ಒಂದೊಂದ್ಸರಿ ತುಂಬ ಇಷ್ಟ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಹಾಕೋತೀನಿ. ಸೊ ನಾನು ಹೆಂಗೆ ಸ್ಟೋರ್ ಮಾಡಿದ್ದೀನಿ ನನ್ನ ಜ್ಯುವೆಲ್ರೀಸು, ತುಂಬ ಜನ ಕೇಳ್ತಾ ಇದ್ದೀರಿ ರಮ್ಯಾ ಹೆಂಗೆ ಸ್ಟೋರ್ ಮಾಡಿದ್ದೀರಾ ಅಂತ. ಸೊ ಈ ಥರ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿದ್ದೀನಿ ನಾನು. ಇದು ಎಲ್ಲಿ ತೊಗೊಂಡೆ ನಂಗೆ ನೆನಪಿಲ್ಲ, ಬಟ್ ನಂಗೆ ಏನಾದರೂ ಸಿಕ್ಕಿದ್ರೆ ನಾನು ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ. ಆಮೇಲೆ ಇನ್ನೊಂದು ಈ ಥರದ್ದು ಬಂದು, ಸೊ ಇದು ಬಂದು ನಾನು ಐಕಿಯಲ್ಲಿ ತೊಗೊಂಡಿದ್ದು. ಬನ್ನಿ ಇವಾಗ ಒಂದಷ್ಟು ಹೊಸದು ಕೂಡ ತೊಗೊಂಡಿದ್ದೀನಿ. ಅಲ್ಲ ನಿಮಗೆ ತೋರಿಸೋಣ ಅಂತ ಹೊಸದು ಏನು ತೊಗೊಂಡಿದ್ದೀನಿ ಅಂತ. ಓಪನ್ನೇ ಮಾಡಿಲ್ಲ. ಸೊ ಇದು ಬಂದು ಇದು ಬ್ರೇಸ್ಲೆಟ್. ಇದು ಸವಾನಲ್ಲಿ ಆರ್ಡರ್ ಮಾಡಿದ್ದೆ. ಸವಾನಲ್ಲಿ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಏನಾದರೂ ಒಂದು ತೊಗೊಂಡಿದ್ದು ಅಂದರೆ ಒಂದು ಸ್ಪೋರ್ಟ್ಸ್ ಜಾಕೆಟ್ ಮತ್ತು ಇದು ಇನ್ನೊಂದು ತೊಗೊಂಡಿದ್ದೆ ಪ್ಯಾಂಟ್. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನೊಂದು ತೊಗೊಂಡಿದ್ದೀನಿ, ಅದು ಇಷ್ಟ ಆಗಲಿಲ್ಲ. ಬಟ್ ಇದು ಓಕೆ. ಸೊ ಸ್ಪೋರ್ಟ್ಸ್ ಜಾಕೆಟ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಬಂದು ಇದು ಟೋಟಲ್ 4 ಸೆಟ್ಸ್ ಬರುತ್ತೆ. ಇದು ಟೋಟಲ್ ಈ ಥರ 4 ಬರುತ್ತೆ ಬ್ರೇಸ್ಲೆಟ್ಸು. ಸಿಂಗಲ್ ಆಗು ಹಾಕೋಬೋದು, ನೀವು ಒಟ್ಟಿಗೆ ಕೂಡ ಹಾಕೋಬೋದು. ಇದು ನಾನು ಅವಾಗೇನೋ ಅವ್ರದ್ದು ಆಫರ್ ಹೋಗ್ತಾಯಿತ್ತು, ಆವಾಗ ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ, ನಾನು ಇನ್ನೂ ಹಾಕ್ಕೊಂಡು ನೋಡಿಲ್ಲ. ಸೊ ಈ ರೀತಿಯಾಗಿ ಬರುತ್ತೆ. ಸೊ 4 ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿಗೆ. ನಾನು ಯಾವಾಗಲೂ ಹಾಗೆ ಹಾಕ್ಕೊಳ್ಳೋದು. ಸಿಂಗಲ್ ನಾನು ಇಷ್ಟಪಡಲ್ಲ, ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಅವತ್ತಿಂದ ತಗೊಂಡು ಗೊತ್ತಿಲ್ಲ ಯಾಕೆ ಓಪನೇ ಮಾಡಿದೆ, ಹಂಗೆ ಇಟ್ಟಿದ್ದೆ ಅಂತ. ಟೈಮೇ ಆಗಲಿಲ್ಲ. ಅದು ಇದು ಏನಾದರೂ ಕೆಲಸಗಳು ಬರ್ತಾನೆ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ತೊಗೊಂಡಿದ್ದೀನಿ. ಇದು ಸೇಮೇ ಆಲ್ಮೋಸ್ಟು, ಬಟ್ ಬ್ಲ್ಯಾಕ್ ಕಲರ್. ಇದು ಆಲ್ಮೋಸ್ಟ್ ಎಲ್ಲ ಸೇಮ್, ಬ್ಲ್ಯಾಕ್ ಕಲರ್ ಸಾರಿ ಗ್ರೀನ್, ಬೇರೆಲ್ಲ ಸೇಮ್ ಇದೆ. ಸೊ ಇದೊಂದು ಇಟ್ಬಿಡೋಣ, ಇಲ್ಲಾಂದರೆ ನಾನು ಮಿಸ್ ಮಾಡೋದು ಜಾಸ್ತಿ. ನೀವು ನಂತರನ ಯಾರು ನಂತರ ಕಮೆಂಟ್ ಮಾಡಿಲ್ಲ, ಅದು ಹಾಕ್ಬಿಟ್ಟು ಮಿಸ್ ಮಾಡಿಬಿಟ್ಟು, ಅಂದರೆ ಕಳೆದೋಗಿರಲ್ಲ ಅದು, ಅಲ್ಲೇ ಎಲ್ಲದೂ ಇರುತ್ತೆ. ಬಟ್ ಸಿಕ್ಕಾಪಟ್ಟೆ ಹುಡ್ಕಾಡ್ಬಿಡ್ತೀನಿ ಎಲ್ಲೋಯ್ತು ಅಂತ. ಸೊ ಯಾರು ನಂತರ ಅವ್ರು ಕಮೆಂಟ್ ಮಾಡಿ. ಹಾಗೆ ಒಂದಷ್ಟು ವೆಸ್ಟ್ ಸೈಡಲ್ಲಿ ತೊಗೊಂಡೆ ಈ ಸರಿ ಆಫರಲ್ಲಿದ್ದಾಗ. ಇದು ಬಂದು ಇದು. ಸೊ ಇದು ಸಿಂಗಲ್ ಅದೇ ಬರುತ್ತಲ್ಲ ಅದು. ಆಮೇಲೆ ಇನ್ನೊಂದಷ್ಟು H&M. ಸೊ ಇದು ಇಯರಿಂಗ್ಸ್.
ನಾನು ಹೊಸದು ಮಾತ್ರ ತೋರಿಸ್ತಾ ಇದ್ದೀನಿ, ಎಲ್ಲ ಹಳೇದೆಲ್ಲ ಇರೋದೆಲ್ಲ ತೋರಿಸ್ತಾ ಇಲ್ಲ. ಇವಾಗ ತಗೊಂಡಿದ್ದು ಈ ಇದರಲ್ಲಿ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಯೂಶ್ವಲಿ ನನಗೆ H&Mಲ್ಲಿ ಮತ್ತು ವೆಸ್ಟರ್ಡಲ್ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಕೆಲವೊಂದ್ಸರಿ ನನಗೆ ಏನಾದ್ರು ಆನ್ಲೈನಲ್ಲಿ ಏನಾದ್ರು ಅಲ್ಲಿ ಸುಮ್ಮನೆ ಹಾಗೆ ನೋಡಬೇಕಾದ್ರೆ. ಸೊ ನೆಕ್ಸ್ಟ್ ಬಂದರೆ ಇದು. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಬಿಗ್ ಸೈಜು. ಇದು ಕೂಡ ಪಾರ್ಟಿ ಇಲ್ಲ ಎಲ್ಲರೂ ವೆಕೇಷನ್ಗೆ ಹೋದಾಗ ಅವಾಗೆಲ್ಲ ಒಂಥರ ಲುಕ್ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಓಕೆ ಇದು ಬ್ಯೂಟಿಫುಲ್. ಇದು ಎಲ್ಲಿ ತೊಗೊಂಡಿದ್ದು? ಓಕೆ, ಇದು ಜಿಂಜರ್ ಅಂತ ಲೈಫ್ ಸ್ಟೈಲಲ್ಲಿ ಗೊತ್ತಿಲ್ಲ ಇದು ನನಗೆ. ಅವಾಗ ಹೋಗಿದ್ನ, ಅವಾಗ ಇದು ಏನೋ ಒಂದು 50% ಥರನ ಏನೋ ಆಫರ್ ಇತ್ತಾ ಏನೋ ಗೊತ್ತಿಲ್ಲ, ಬಟ್ ತೊಗೊಂಡೆ. ತುಂಬ ಕ್ಯೂಟಾಗಿದೆ, ತಂದು ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಸಿಲ್ವರ್ ಕಲರು. ನಂಗೆ ಈ ಥರ 3 ಇರೋದು 2 ಇರೋದು ಇಷ್ಟ ಆಗುತ್ತೆ. ಸಿಂಗಲ್ ಅಷ್ಟು ನಂಗೆ ಇಷ್ಟ ಆಗಲ್ಲ. ಅದು ಬಿಟ್ಟರೆ ಇದು ಮತ್ತೆ ನಾನು ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಏನು ಹಾಕ್ಕೊಂಡಿದ್ದೆ ಇದು ಆಲ್ಮೋಸ್ಟ್ ಸೇಮೇನೆ. ಸೊ ನೋಡ್ಬೋದು ನೀವು. ಸೊ ಇದು ಕೂಡ ನಂಗೆ ಇಷ್ಟ ಆಯಿತು. ಆಲ್ಮೋಸ್ಟ್ ಅದು ಇದು 2 ಸೇಮೇ, ಬಟ್ ಗೊತ್ತಿಲ್ಲ ಯಾಕೆ 2 ತೊಗೊಂಡೆ ಅಂತ. ಬಟ್ 2 ಇಷ್ಟ ಆಗಿದೆ ನನಗೆ. ಕೆಲವೊಂದೆಲ್ಲ ಬೇರೆ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ ನಾನು, ಸಿಗೋದೇ ಕಷ್ಟ. ದಿಸ್ ಒನ್ ಓಕೆ, ಇದು ಸೊ ನ್ಯೂ ಇಯರಲ್ಲಿ ತೊಗೊಂಡಿದ್ದು. ಇದು ಇನ್ನೂ ಒಂದು. ಸೊ ಇಲ್ಲ ಸ್ವಲ್ಪ ಚೇಂಜ್ ಇದೆ ಆ್ಯಕ್ಚುಲಿ. ನಾನು 2 ಒಂದೇ ಅಂದ್ಕೊಂಡೆ, ಇಲ್ಲ ಚೇಂಜ್ ಇದೆ. ಇದು ನ್ಯೂ ಇಯರಲ್ಲಿ ತೊಗೊಂಡಿದ್ದು. ನೀವು ನೋಡಿರ್ತೀರ, ನಾನು ಹಾಕ್ಕೊಂಡಿದ್ದೆ ನ್ಯೂ ಇಯರಲ್ಲಿ. ಸೊ ಇದು ನ್ಯೂ ಇಯರಲ್ಲಿ ನಾನು ಹಾಕ್ಕೊಂಡಿದ್ದು. ಸೊ ಇಷ್ಟು ಇವಾಗ ನಾನು ರೀಸೆಂಟಾಗಿನೂ ತೊಗೊಂಡೆ. ಎಲ್ಲಿದೆ ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ಗೂ ಸೇಮ್ ಗಿಫ್ಟ್ ಕೊಟ್ಟೆ, ನಾನು ಒಂದು ತೊಗೊಂಡೆ ಇಲ್ಲಿಗೆ. ಸೊ ಇನ್ನೊಂದಿದು. ಸೊ ಇದು ಸೇಮ್ ನನ್ನ ಫ್ರೆಂಡ್ಗೆ ಮತ್ತು ಸರಿ ಬರ್ಡೇ ಇತ್ತಲ್ಲ ಅವ್ರಿಗೂ ಗಿಫ್ಟ್ ಕೊಟ್ಟೆ. ಆಮೇಲೆ ನನಗೂ ಇದು ಇಷ್ಟ ಆಯಿತು, ಅದಕ್ಕೆ ನನಗೊಂದು ತೊಗೊಂಡೆ. ಸೊ ತುಂಬ ಹೆವಿ ಆಗಿದೆ, ತುಂಬ ಪ್ಲೇನ್ ಡ್ರೆಸ್ ಎಲ್ಲ ಹಾಕೊಂಡಾಗ ಇದು ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟು ನನ್ನ ಹೊಸ ಜ್ಯುವೆಲ್ರೀಸು ನಾನು ಇವಾಗ ತೊಗೊಂಡಿದ್ದು. ಮೇ ಬಿ ಯಾವುದು ನನಗೆ ಗೊತ್ತಿಲ್ಲ, ಟ್ಯಾಗ್ ಮಾಡೋಕ್ಕೆ ಸಿಗುತ್ತಾ ಇಲ್ವಾ. ಇನ್ ಕೇಸ್ ಸಿಮಿಲರು ಅಥವಾ ಬೇರೆ ಏನಾದರೂ ಆ ಥರದ್ದು ಸಿಕ್ಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ ಜ್ಯುವೆಲ್ರೀಸು. ಮತ್ತು ನಾನು ಹೇಗೆ ಇದನ್ನು ಏನಕ್ಕೆ ತೊಗೊಂಡೆ ಅಂದರೆ ಈ ಥರ ಸ್ಟೋರೇಜು, ಇದನ್ನು ನೋಡಿ, ಇದನ್ನು ಸ್ಟೋರೇಜ್ ಹೇಳೋದೇ ಮರೆತುಬಿಟ್ಟೆ. ಸೊ ಈ ರೀತಿ ನಿಮಗೆ ಸಪ್ರೇಟ್ ಇರೋದ್ರಿಂದ ನೀವು ಈ ಥರ ಸಪ್ರೇಟ್ ಸ್ಟೋರ್ ಮಾಡಿ ಇಟ್ಕೋಬೋದು. ಜ್ಯುವೆಲ್ರಿ ಈಸಿಯಾಗಿ ಸಿಗುತ್ತೆ. ಈ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡ್ತೀನ, ಅದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಅದನ್ನು ಚೇಂಜ್ ಮಾಡಬೇಕು, ಈ ಥರದ್ದು ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡಬೇಕು. ಸೊ ಅದಕ್ಕೆ ನನಗೆ ಆರ್ಡ್ರ್ ಮಾಡೋ ತನಕ ಇಲ್ಲಿ ಅಂತ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ನನಗೆ ಇದೇ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲ ಸಪ್ರೇಟಾಗಿ ನೋಡಿ, ನಂದೆಲ್ಲ ಸಪ್ರೇಟ್ ಇರೋದ್ರಿಂದ ಕ್ಲೀನಾಗಿ ಸಿಗುತ್ತೆ. ಸೊ ಅವಾಗ ನನಗೇನು ಅಲ್ಲಿ ಇಲ್ಲಿ ಹೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಸೊ ನೋಡಿ ಈ ರೀತಿಯಾಗಿರುತ್ತೆ. ಸೊ ಅದರಿಂದ ಆ ಥರ ಸ್ಟೋರ್ ಮಾಡೋದು ಬೆಸ್ಟು. ಈ ಥರದಲ್ಲಿ ಸ್ಟೋರ್ ಮಾಡಿದ್ರೆ ನಿಮ್ಗೆ ಏನೂ ಕೈಗೆ ಸಿಗಲ್ಲ, ಎಲ್ಲ ಕೈಗೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ಕೈಗೆ ಸಿಗೋಂಗೆ ಇಟ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.